ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅನ್ನುವಂಥ ಒಂದು ಗಾದೆ ಇದೆ. ಈ ಗಾದೆಯನ್ನು ನಾನು ಹೇಳೋದಕ್ಕೆ ಕಾರಣ ಇದೆ. ನಿಮಗೆ ಎರಡು ಘಟನೆಗಳನ್ನು ನೆನಪು ಮಾಡಿಕೊಡ್ಬೇಕು. ರಾಜ್ಯ ರಾಜಕಾರಣದಲ್ಲಿ ನಡೆದಂತಹ ಘಟನೆಗಳು. ಮೇ 21ನೇ ತಾರೀಕು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವೇದಿಕೆ ಹಾಕಿದ್ರು. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿದ್ದರು. ಅದೇ ವೇದಿಕೆಯಲ್ಲಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಚಿರಪರಿಚಿತ ನಟ ಪವನ್ ಕಲ್ಯಾಣ್ ಅವರು ಕೂತಿದ್ರು. ಅವರಿಗೆ ಕರ್ನಾಟಕದ 4 ಕುಮ್ಕಿ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಕಳುಹಿಸಿ ಕೊಡಲಾಗಿತ್ತು. ಆಂಧ್ರ ಪ್ರದೇಶ ಕೇಳಿತ್ತು, ಅದಕ್ಕೋಸ್ಕರ ನಾವು ಕೊಟ್ಟು ಕಳಿಸಿದ್ವಿ. ಅದು ಎಲ್ಲಿಗೆ? ಚಿತ್ತೂರು ಭಾಗದಲ್ಲಿ ಸಾಕಷ್ಟು ಮಾನವ ಆನೆಗಳ ಸಂಘರ್ಷ ನಡೀತಿತ್ತು. ಅದನ್ನು ತಡೆಗಟ್ಟಲಿಕ್ಕೆ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಪರಿಣಿತ ಆನೆಗಳ ಅಗತ್ಯ ಇತ್ತು. ಆ ಕಾರಣಕ್ಕೋಸ್ಕರ ಕುಮ್ಕಿ ಆನೆಗಳನ್ನು ಕೇಳ್ಕೊಂಡು ಹೋಗಿದ್ರು. ನೋಡಿ, ದುರಾದೃಷ್ಟ ಇರಬಹುದು ಅಥವಾ ನಮ್ಮ ಮತ್ತು ಆಂಧ್ರದ ಮಧ್ಯೆ ಅಂಥ ದೊಡ್ಡ ಭಿನ್ನಾಭಿಪ್ರಾಯಗಳೇನಿಲ್ಲ. ಭಾಷೆ ವಿಷಯದಲ್ಲಿರಬಹುದು, ಅಕ್ಷರದ ವಿಷಯದಲ್ಲಿರಬಹುದು. ನಮ್ಮ ಮತ್ತು ತೆಲುಗು ಮತ್ತು ಕನ್ನಡವನ್ನು ಚಾಲುಕ್ಯರು ಒಂದೇ ತಾಯಿಯ 2 ಮಕ್ಕಳು ಅನ್ನೋದನ್ನು ಹೇಳಿದ್ರು. ನಿಮಗೆ ಅದಕ್ಕಿಂತಲೂ ಬಹುಮುಖ್ಯ ಸಂಗತಿ ಏನಂದರೆ, ಚಾಲುಕ್ಯರು, ಅದರಲ್ಲೂ ಮುಖ್ಯವಾಗಿ ಇಮ್ಮಡಿ ಪುಲಿಕೇಶಿ ಅವರ ಚಿಕ್ಕಪ್ಪ ಮಂಗಳೇಶನ ಮಾತನ್ನು ಕೇಳಿಕೊಂಡು ಇಮ್ಮಡಿ ಪುಲಿಕೇಶಿ ಅವರ ಸೋದರ ಕುಬ್ಜ ವಿಷ್ಣುವರ್ಧನ, ನನ್ನನ್ನು ಹೇಗಿದ್ರು ನಾನು ಸ್ವಲ್ಪ ಹೂನ ಇದ್ದೀನಿ, ಆ ಕಾರಣಕ್ಕೋಸ್ಕರ ನನ್ನನ್ನು ಯಾವತ್ತಿಗೂ ರಾಜ ಮಾಡೋದಿಲ್ಲ ನಮ್ಮ ಅಣ್ಣ ಅಂದ್ಕೊಂಡಿದ್ದಂತಹ ಸಂದರ್ಭದಲ್ಲಿ ವೆಂಗಿ ಭಾಗವನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಆ ಭಾಗವನ್ನು ತಮ್ಮನಿಗೆ ಬಿಟ್ಟುಕೊಟ್ಟು ಆತನಿಗೆ ವೆಂಗಿ ಚಾಲುಕ್ಯ ವಿಷ್ಣುವರ್ಧನ ಅಂತ ಪಟ್ಟಾಭಿಷೇಕ ಮಾಡಿದ್ರು. ಅವತ್ತೇ ಸುಮಾರು ವರ್ಷಗಳ ಹಿಂದೇನೆ ಆನೆಗಳ ಸಮೇತ ಸಾಕಷ್ಟು ಸಂಪತ್ತನ್ನು ಕೂಡ ಆಂಧ್ರ ಪ್ರದೇಶಕ್ಕೆ, ವೆಂಗಿಗೆ, ನಮ್ಮ ಚಾಲುಕ್ಯರ ತಮ್ಮನಿಗೆ ಕುಬ್ಜ ವಿಷ್ಣುವರ್ಧನನಿಗೆ ಇಮ್ಮಡಿ ಪುಲಿಕೇಶಿ ಅವರು ಕೊಟ್ಟಿದ್ರು ಅನ್ನೋದನ್ನ ಚರಿತ್ರೆ ಹೇಳುತ್ತೆ. ದುರಾದೃಷ್ಟ, ಇದೇ ಜೂನ್ 7ನೇ ತಾರೀಕು ಯಾವ ಚಿತ್ತೂರಿನಲ್ಲಿ ಆನೆ ಮತ್ತು ಮನುಷ್ಯನ ನಡುವಿನ ಸಂಘರ್ಷಕ್ಕೆ ಒಂದು ಪರಿಹಾರ ಹುಡುಕ್ಲಿಕ್ಕೆ ಕರ್ನಾಟಕದ ಆನೆಗಳು ಹೋದ್ವೋ, ಅದೇ ಚಿತ್ತೂರಿನಿಂದ ಒಂದು ಆದೇಶ ಬರುತ್ತೆ. ಕರ್ನಾಟಕದ ಬಹುಮುಖ್ಯವಾಗಿ ತೋತಾಪುರಿ ಮಾವು ಬೆಳೆಯುವಂತಹ ರಾಜ್ಯದ ಸರಿಸುಮಾರು 2.8 ಲಕ್ಷ ಬೆಳೆಗಾರರಿಗೆ ಬರೆ ಹಾಕುತ್ತೆ ಆ ಆದೇಶ, ಆಂಧ್ರ ಪ್ರದೇಶದ ಸರ್ಕಾರದ್ದು. ಏನು ಆದೇಶ? ಕರ್ನಾಟಕದ ತೋತಾಪುರಿಯನ್ನು ಆಂಧ್ರ ಪ್ರದೇಶ ಅಲ್ಲಿಗೆ ತರಿಸ್ಕೊಳ್ಳೋದಕ್ಕೆ ನಿಷೇಧ ಇರುತ್ತೆ. ಇದರಿಂದಾಗಿ ರಾಜ್ಯದ 1.5 ಲಕ್ಷ ಹೆಕ್ಟೇರ್ನಲ್ಲಿ ತೋತಾಪುರಿ ಮಾವನ್ನು ಬೆಳೀತಿದ್ದಂತಹ ಸುಮಾರು 2.8 ಲಕ್ಷ ಮಾವು ಬೆಳೆಗಾರರಿಗೆ ದೊಡ್ಡ ಸಂಕಷ್ಟ ಬರುತ್ತೆ. ಯಾಕಂದರೆ ಎಷ್ಟೋ ಜನ ಮಾವನ್ನು ಮಾರಲಿಕ್ಕಾಗದೆ ಬೀದಿಗೆ ಎಸ್ದು ಕಣ್ಣೀರು ಹಾಕಿದ್ರು. ಈಗಲೂ ಕೂಡ ಅನಿಶ್ಚಿತವಾಗಿ ಬಂದಂತಹ ಮಳೆಯಿಂದಾಗಿ, ಆಲಿಕಲ್ಲಿನ ಮಳೆಯಿಂದಾಗಿ ವಾತಾವರಣ ತುಂಬ ಗಾಳಿ ಬೀಸ್ತಿದೆ. ಅದರಿಂದಾಗಿ ಮಾವು ಕೊಳಿತಿದೆ. ಆಂಧ್ರ ಪ್ರದೇಶ ಯಾಕೆ ಹೀಗೆ ಮಾಡ್ತು? ಆಂಧ್ರ ಪ್ರದೇಶ ಮಾವು ಬೆಳೆಗಾರರಿಗೆ ಒಂದು MSP ಘೋಷಣೆ ಮಾಡುತ್ತೆ. 12 ರೂಪಾಯಿಗೆ ನಾವು ಮಾವನ್ನು ಖರೀದಿಸಬೇಕು, ಯಾರೇ ಮಾವನ್ನು ಮಾರುವಂಥವರಿದ್ದಾರೆ ರೈತರಿಂದ ಖರೀದಿಸಬೇಕು ಅನ್ನುವಂಥದ್ದನ್ನು ಫಿಕ್ಸ್ ಮಾಡುತ್ತೆ. ಜೊತೆಯಲ್ಲಿ 4 ರೂಪಾಯಿ ಬೆಂಬಲ ಬೆಲೆಯನ್ನು, ಸಬ್ಸಿಡಿಯನ್ನು ಕೂಡ ಘೋಷಣೆ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ರಾಜ್ಯದ ಅಂದರೆ ಆಂಧ್ರ ಪ್ರದೇಶ ರಾಜ್ಯದ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕರ್ನಾಟಕದ ತುಂಬ ಡಿಮ್ಯಾಂಡ್ ಇದ್ದಂತಹ ತೋತಾಪುರಿ ಮಾವನ್ನು ಆಂಧ್ರ ಪ್ರದೇಶ ಬೇಡಪ್ಪ ನಮಗೆ ಅಂತ ಹೇಳುತ್ತೆ. ಅಲ್ಲಿಂದ ಸಮಸ್ಯೆ ಶುರುವಾಗುತ್ತೆ. ಇಲ್ಲಿನ ಸಾಕಷ್ಟು ನೋಡಿ, ಚಿಕ್ಕಬಳ್ಳಾಪುರದಲ್ಲಿ, ಕೋಲಾರದಲ್ಲಿ, ತುಮಕೂರಲ್ಲಿ, ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತೋತಾಪುರಿ ಮಾವನ್ನು ಬೆಳೀತಾರೆ. ಇನ್ನುಳಿದ ಭಾಗಗಳಲ್ಲೂ ಕೂಡ ಬೆಳೀತಾರೆ, ಆದರೆ ಅತಿ ಹೆಚ್ಚು ಬೆಳೆಯುವಂಥದ್ದು ಇಲ್ಲಿ. ಈ ದೇಶದಲ್ಲಿ ಉತ್ತರ ಪ್ರದೇಶ ಬಿಟ್ಟರೆ, ಆಂಧ್ರ ಪ್ರದೇಶ ಬಿಟ್ಟರೆ ಅತಿ ಹೆಚ್ಚು ಮಾವನ್ನು ಬೆಳೆಯುವಂಥದ್ದು ಕರ್ನಾಟಕ. ಈ ಕರ್ನಾಟಕದ ಮಾವನ್ನು, ತೋತಾಪುರಿ ಮಾವನ್ನು ಭಾರತದ ಬಹುಪಾಲು ಜನ, ಬೇರೆ ರಾಜ್ಯಗಳವರು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅದರಲ್ಲಿ ನಾರಿನಾಂಶಕ್ಕಿಂತ ಸಿಹಿಯಾದ ಅಂಶ, ತಿರುಳಿನ ಅಂಶ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಇದೇ ಚಿತ್ತೂರಿನ ಸಾಕಷ್ಟು ಜ್ಯೂಸ್ ಕಂಪನಿಗಳು ಕರ್ನಾಟಕದ ತೋತಾಪುರಿ ಮಾವಿಗೆ ಜಾಸ್ತಿ ಬಯಸ್ತಾ ಇದ್ರು. ಅದನ್ನೇ ತರಿಸ್ಕೊಳ್ಳೋಣ ಅನ್ನುವಂತಹ ಒಂದು ಬಯಕೆ ಅವರಿಗೆ ಇತ್ತು. ಆದರೆ ನೋಡಿ, ಈ ಆದೇಶ ಆಂಧ್ರ ಪ್ರದೇಶ ಸರ್ಕಾರ ಮಾಡೋದಕ್ಕಿಂತ ಮುಂಚೆ ಸರಿಸುಮಾರು ಟನ್ಗೆ 50,000ದಿಂದ 80,000 ರೂಪಾಯಿ ರೈತರಿಗೆ, ಮಾವು ಬೆಳೆಗಾರರಿಗೆ ಸಿಗ್ತಾ ಇತ್ತು. ಆದರೆ ಇವತ್ತು ಆ ಆದೇಶದ ನಂತರ
10,000ದಿಂದ 15,000 ಕೇಳೋರಿಲ್ಲ. ಇದು ಒಂದನೇದ್ದು. ಎರಡನೇದ್ದು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಸರ್ಕಾರಗಳು ಅಲ್ಲಿನ ಮಾವು ಬೆಳೆಗಾರರಿಗೆ ಏನು ಮಾಡಿದೆ ನೋಡಿ. ಒಂದು, ಜೂನ್ 7ನೇ ತಾರೀಕು ಆಂಧ್ರ ಪ್ರದೇಶ ಈ ಥರದ್ದೊಂದು ಆದೇಶ ಹೊರಡಿಸಿದ ಕೂಡಲೇ ಜೂನ್ 10ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ಪತ್ರ ಬರೆದು ನಿಮ್ಮ ಆದೇಶವನ್ನು ಹಿಂಪಡೀರಿ, ಇದರಿಂದ ನಮ್ಮ ರೈತರಿಗೂ ತೊಂದರೆ ಆಗುತ್ತೆ ಅಂತ ಕೇಳಿದ್ರು. ಆದರೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಸಕಾರಾತ್ಮಕ ಒಂದು ಪ್ರತಿಕ್ರಿಯೆ ಇದುವರೆಗೂ ಸಿಕ್ಕಿಲ್ಲ. ನೋಡಿ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಅಲ್ಲಿನ ಸರ್ಕಾರಗಳು ಮಾವು ಬೆಳೆಗಾರರಿಗೆ ಮಾಡಿದ್ದೇನು ನೋಡಿ. ಅಲ್ಲಿ ಅಚ್ಚನ್ನಾಯ್ಡು ಅಂತ ಕೃಷಿ ಸಚಿವರಿದ್ದಾರೆ, ನಮ್ಮಲ್ಲಿ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಿದ್ದಾರೆ. ವ್ಯತ್ಯಾಸ ಹೇಳ್ತೀನಿ ನಾನು ನಿಮಗೆ. ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ MSP ಘೋಷಣೆ ಮಾಡಿದೆ, 12 ರೂಪಾಯಿಗೆ ಖರೀದಿಸಬೇಕು ಆಂಧ್ರ ಪ್ರದೇಶದ ಮಾವನ್ನ, ಆಂಧ್ರ ಪ್ರದೇಶದ ರೈತರು ಬೆಳೆದಂತಹ ಮಾವನ್ನ ಅಂತ. ಕರ್ನಾಟಕದಲ್ಲಿ ಈ ತನಕ MSP ಘೋಷಣೆ ಮಾಡಿಲ್ಲ, ಇನ್ನೂ ಮಿನಮೇಷ ಎಣಿಸ್ತಾ ಇದೆ ರಾಜ್ಯ ಸರ್ಕಾರ, ಯಾಕೋ ಗೊತ್ತಿಲ್ಲ. ಎರಡನೇದು, ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ 168 ಕೋಟಿ ರೂಪಾಯಿ ಸಬ್ಸಿಡಿಯನ್ನ ತೆಗೆದಿಟ್ಟಿದೆ, ಘೋಷಣೆ ಮಾಡಿದೆ ಮಾವು ಬೆಳೆಗಾರರಿಗೆ ತೊಂದರೆ ಆಗಬಾರ್ದು ಅಂತ. ರಾಜ್ಯ ಸರ್ಕಾರ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಚಲುವರಾಯಸ್ವಾಮಿಯವರು ಮಾತುಕತೆ ನಡೆಸೋ ಮೂಲಕ ನೀವು 2 ರೂಪಾಯಿ ಕೊಡಿ ಸಬ್ಸಿಡಿ, ನಾವು 2 ರೂಪಾಯಿ ಕೊಡ್ತೀವಿ, ಟೋಟಲ್ 4 ರೂಪಾಯಿ ಕೊಡೋಣ ಅಂತ ಹೇಳಿದ್ದಾರೆ. ಆದರೆ ಆಂಧ್ರ ಪ್ರದೇಶ ನೇರವಾಗಿ 4 ರೂಪಾಯಿಯನ್ನ ಸಬ್ಸಿಡಿಯನ್ನ ಮಾವು ಬೆಳೆಗಾರರಿಗೆ ಘೋಷಣೆ ಮಾಡಿದೆ. ಜೊತೆಯಲ್ಲಿ ಅಲ್ಲಿನ ಅಚ್ಚಂನಾಯ್ಡು ಇದ್ದಾರೆ, ಆಂಧ್ರ ಪ್ರದೇಶದ ಕೃಷಿ ಸಚಿವರು, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮಾವು ಮೇಳವನ್ನು ಮಾಡ್ತಿದ್ದಾರೆ. ಅವರೇ ಖುದ್ದಾಗಿ ಮಾವು ಮೇಳದ ರಾಯಭಾರಿಯಾಗಿ ಓಡಾಡ್ತಿದ್ದಾರೆ. ತಗೊಳ್ಳಿ ತಗೊಳ್ಳಿ ಮಾವಿನಣ್ಣು ತಗೊಳ್ಳಿ, ನಮ್ಮ ರೈತರನ್ನ ಉದ್ಧಾರ ಮಾಡೋಣ ತಗೊಳ್ಳಿ ಅಂತ ಓಡಾಡ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಕಡೆ ಮಾವು ಮೇಳ ಆಗಿದೆ, ಆ ಮಾವು ಮೇಳಕ್ಕೆ ರಾಜ್ಯದ ಕೃಷಿ ಸಚಿವರು ಹೋಗಿ ಬಂದಿದ್ದಾರೆ. ಕೇಳಬೇಕಾದಂತಹ ಪ್ರಶ್ನೆ. ಮತ್ತು ಒಂದು ಸಂಗತಿ ಏನಂದ್ರೆ, ಅಲ್ಲಿ ಸಬ್ಸಿಡಿ ಎಷ್ಟು ಜನ ಮಾವು ಬೆಳೆಗಾರರಿದ್ದಾರೆ ಅವರೆಲ್ಲರೂ ಎಷ್ಟು ಬೆಳೀತಾರೋ ಅಷ್ಟು ಮಾವಿಗೆ ಸಬ್ಸಿಡಿಯನ್ನ ಆಂಧ್ರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ ನೀವು ಎಷ್ಟು ಬೆಳೀತಿರೋ ಗೊತ್ತಿಲ್ಲಪ್ಪ, ಆದರೆ ನಾವು 2.5 ಲಕ್ಷ ಟನ್ ಮಾವಿನ ಹಣ್ಣಿಗೆ ಮಾತ್ರವೇ ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ? ರಾಜ್ಯದಲ್ಲಿ ಖುದ್ದಾಗಿ ತಾವೇ ಮಾವಿನ ರಾಯಭಾರಿ ನಾನು, ನಮ್ಮ ರೈತರಿಗೆ ಉದ್ಧಾರ ಮಾಡಬೇಕಿದೆಯಪ್ಪ, ಇಲ್ಲಿ ಬೆಳೀತಿರೋ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಜೂನ್ 7ನೇ ತಾರೀಕು ಆಂಧ್ರ ಪ್ರದೇಶ ಇಂಥದ್ದೊಂದು ಆದೇಶ ಹೊರಡಿಸಿದ ಮೇಲಾದರೂ ಎಚ್ಚೆತ್ತುಕೊಂಡು ಈ ಭಾಗದ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರದ ಭಾಗದ ನಾಯಕರು ಯಾಕೆ ಜಾಗೃತಗೊಳ್ಳಲಿಲ್ಲ? ಎತ್ಕೊಂಡ್ರೆ ಎಲೆಕ್ಷನ್ನಲ್ಲಿ ತೆಲುಗಲ್ಲಿ ಡೈಲಾಗ್ ಹೊಡೆಯುವಂತಹ ನಾಯಕರುಗಳು ಯಾಕೆ ಪ್ರದೀಪ್ ಈಶ್ವರ್ ಅವರೇ ಇರಬಹುದು. ಇಂಥ ಒಂದು ಅನ್ಯಾಯ ಆದಾಗ ಚಿರಂಜೀವಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಹೋಗ್ತಾರೆ. ಇಂಥ ಅನ್ಯಾಯ ಆದಾಗ ನೇರವಾಗಿ ಕೇಳಬಹುದಾಗಿತ್ತು, ಇದನ್ನು ಪ್ರಶ್ನಿಸಬಹುದಾಗಿತ್ತು. ಕೊನೆ ಪಕ್ಷ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಎಷ್ಟು ಹೋಬಳಿ ಇದಾವೋ ಅಷ್ಟು ಹೋಬಳಿಗಳಲ್ಲಿ ಮಾವು ಮೇಳ ಮಾಡೋ ಮೂಲಕ ಅಲ್ಲಿನ ಮಾವು ಬೆಳೆಗಾರರ ಪರವಾಗಿ ಜೊತೆಯಾಗಿ ನಿಲ್ಲಬಹುದಿತ್ತು. ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ಜಿಲ್ಲೆಯವರು MC ಸುಧಾಕರ್ ಅವರು ಮಾಡಬಹುದಿತ್ತು. ಜಿಲ್ಲೆಯಾದ್ಯಂತ ಎಷ್ಟು ತಾಲೂಕಿದೆ, ಆ ತಾಲೂಕಲ್ಲಿ ಎಷ್ಟೆಷ್ಟು ಹೋಬಳಿ ಇದೆ, ಎಲ್ಲ ಕಡೆ ಮಾವು ಮೇಳ ಮಾಡ್ಬೋದಿತ್ತು. ಅವರೇ ಖುದ್ದಾಗಿ ನಿಂತ್ಕೊಂಡು ಇಲ್ಲಪ್ಪ ನಮ್ಮ ರೈತರಿಗೆ ಸರ್ಕಾರ ಮಾಡಿದೆಯೋ ಬಿಟ್ಟಿದೆಯೋ ನಾವು 15 ರೂಪಾಯಿ ಕೊಟ್ಟು ತಗೊಳ್ಳೋಣ ಅಂತ ಖುದ್ದಾಗಿ ಹೇಳಬಹುದಿತ್ತು. ರೈತರ ಪರವಾಗಿ ಅಲ್ಲಿನ ಮಾವು ಬೆಳೆಗಾರರ ಪರವಾಗಿ ನಿಲ್ಲಬಹುದಿತ್ತು. ಇನ್ನು ಕೋಲಾರದ ಜಿಲ್ಲಾ ಉಸ್ತುವಾರಿ ಸಚಿವರು ಸಿದ್ದರಾಮಯ್ಯ ಅವರ ಕುಲಬಾಂಧವರು ಅವರು ಕೂಡ ಇಡೀ ಜಿಲ್ಲೆಯಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದಾವೋ ಹೋಬಳಿಗಳು ಅಷ್ಟು ಕಡೆ ಸಾಧ್ಯವಾದಷ್ಟು ಮಟ್ಟಿಗೆ ಮಾವು ಮೇಳವನ್ನು ಮಾಡುವ ಮೂಲಕ ಅವರೇ ಖುದ್ದಾಗಿ ಹೋಗಿ ನಾನು ಇಷ್ಟು ಕೆಜಿ ತಗೋತಿದ್ದೀನಿ, ನನ್ನ ಕಾರ್ಯಕರ್ತರಿಗೆ ನನ್ನ ಬೆಂಬಲಿಗೆ ಇಷ್ಟಿಷ್ಟು ಕೆಜಿ ಕೊಡಿಸ್ತಾ ಇದ್ದೀನಿ, ನೀವು ಬನ್ನಿ ಮಾವಿನ ಹಣ್ಣು ತಗೊಳ್ಳಿ, ನಮ್ಮ ರೈತರ ಹಿತಾಸಕ್ತಿಯನ್ನು ಕಾಪಾಡೋಣ ಅನ್ನುವಂತಹ ಕೆಲಸವನ್ನು ಮಾಡಬಹುದಿತ್ತು. ಬಿಜೆಪಿ ನಾಯಕರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ರು ಸ್ಪಷ್ಟವಾಗಿ ಒಂದು ಸಲಹೆ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ, ಇತ್ತೀಚೆಗೆ ಕೊಡ್ತಾನೆ ನೋಡಿ. ರಾಜ್ಯದಲ್ಲಿ 11 ಲಕ್ಷ ಮಾವು ಬೆಳೀತಿದ್ದಾರೆ, ರೈತರತ್ತ ನೇರವಾಗಿ ಮಾವು ಪ್ರಿಯರು ಯಾರಿದ್ದಾರೆ ಅವರು 4 ಲಕ್ಷ ಮಾವನ್ನ ಖರೀದಿ ಮಾಡ್ತಿದ್ದಾರೆ. ಇನ್ನುಳಿದ ಮಾವನ್ನ ಹೇಗಾದರೂ ಮಾರಾಟ ಮಾಡಲಿಕ್ಕೆ ಒಂದು ಸೂಕ್ತ ಆದೇಶವನ್ನು ಹೊರಡಿಸಿ ಅಥವಾ ಒಂದು ಮಾವು ಮೇಳವನ್ನು ಮತ್ತೊಂದು ಮಾಡೋ ಮೂಲಕ
ಪ್ರೋತ್ಸಾಹಿಸಿ MSP ಘೋಷಣೆ ಮಾಡಿ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ರು. ಸಿಂಪಲ್ ಆಗಿ ಮಾಡ್ಬೋದು. ಏನು? ಮಾವು ಮೇಳ ಮಾಡೋದು. ಯಾಕಪ್ಪ, ನಮ್ಮ ನೆಲದ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಜನ ಇದ್ದಾರೆ. ಅವರು ಕೂಡ ಇಲ್ಲಿ ಒಂದು ಮುಂದಾಳತ್ವವನ್ನು ವಹಿಸ್ಕೋಬಹುದು. ಕನ್ನಡ ಪ್ರಿಯರಿದ್ದಾರೆ, ರೈತ ಹೋರಾಟಗಾರರಿದ್ದಾರೆ. ಎಲ್ಲರೂ ಕೂಡ ಸರ್ಕಾರ ಘೋಷಣೆ ಮಾಡಿದೆಯೋ ಬಿಟ್ಟಿದೆಯೋ, ನಾವು 15 ರೂಪಾಯಿಗೆ 1 kg ತಗೋತೀವಿ. 5 kg ಮಾವಿನ ಹಣ್ಣು ತಗೊಂಡವ್ರಿಗೆ ಒಂದು ಕನ್ನಡದ ಧ್ವಜವನ್ನು ಅಥವಾ ರೈತ ಧ್ವಜವನ್ನು ಹಾಕೋ ಮೂಲಕ ಅವರಿಗೆ ಗೌರವಿಸಿ, ಆ ಗೌರವವನ್ನು ರೈತರಿಗೆ ನೀಡೋ ಮೂಲಕ, ಅಂದರೆ ಮಾವು ಒಂದು ಒಳ್ಳೆ ಬೆಲೆಗೆ ಮಾರಾಟ ಆಗುತ್ತೆ ಅಂದರೆ ರೈತರು ಕೂಡ ಉದ್ಧಾರ ಆಗ್ತಾರೆ. ಯಾರ ರೈತರು? ನಮ್ಮ ಕನ್ನಡದ ರೈತರು. ಈ ಕೆಲಸವನ್ನು ಸರ್ಕಾರವೇ ಮಾಡಬೇಕಾ ಅಥವಾ ಇನ್ನುಳಿದ ಹೋರಾಟಗಾರರು ಮಾಡಬೇಕು? ಯಾಕಂದರೆ ಸರ್ಕಾರಕ್ಕೆ ಹೊಣೆ ಇದೆ, ಜವಾಬ್ದಾರಿ ಇದೆ, ಅವರು ಮಾಡಲೇಬೇಕು. ಅವರನ್ನ ಹೊರತುಪಡಿಸಿ ಆಯಾಯ ಭಾಗದ ನಾಯಕರು, ಶಾಸಕರು ಅನ್ಸ್ಕೊಂಡವರು, ಸಚಿವರು ಅನ್ಸ್ಕೊಂಡವರು, ಸೋತವರು, ಗೆದ್ದವರು, ನಾಳೆ ಗೆಲ್ಲೋರು ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡುವಂತಹ ಇನ್ನೂ ಅವಕಾಶ ಮಾಡಿದ್ರೆ ಈ ಭಾಗದ ಸುಮಾರು 2.8 ಲಕ್ಷ ಮಾವು ಬೆಳೆಗಾರರು ಕಣ್ಣೀರು ಹಾಕುವಂತಹ ಸ್ಥಿತಿ ನಿರ್ಮಾಣ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ಜೈ ಜವಾನ್ ಜೈ ಕಿಸಾನ್ ಅಂತ ವೇದಿಕೆ ಮೇಲೆ ಭಾಷಣ ಹೊಡೆಯೋದು, ತೆಲುಗಲ್ಲಿ ಡೈಲಾಗ್ ಹೊಡೆಯೋದು, ಲಾಸ್ಟಲ್ಲಿ ವಸ್ತಾನನ್ನ ಅಂತ ಹೊರಟೋಗೋದು. ಆ ಭಾಗದ ರೈತರಿಗೆ, ಜನಕ್ಕೆ, ಜಲಕ್ಕೆ, ನೆಲಕ್ಕೆ ಕೊಡುವಂತಹ ಬೆಲೆ.